ಸರ್ಕಾರಿ ಅನುದಾನ ಬಳಸುವಂತಿಲ್ಲ, ಶಾಲಾ ಕಟ್ಟಡ ಕಟ್ಟುವಂತಿಲ್ಲ, ಸಮಸ್ಯೆ ಬಗೆಹರಿಯುವಂತಿಲ್ಲ. ಇದಕ್ಕೆ ಅಂತ್ಯವೇ ಇಲ್ವಾ? ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಲೆಂದು ಅದೆಷ್ಟೋ ಶಿಕ್ಷಣ ಪ್ರೇಮಿಗಳು ತಮ್ಮ ಭೂಮಿಯನ್ನು ದಾನ ಮಾಡಿ ಜನಮನದಲ್ಲಿ ಸ್ಥಿರಸ್ಥಾಯಿಗಳಾಗಿ ಉಳಿದುಕೊಂಡಿದ್ದಾರೆ. ಆದರೆ ದಾನ ಕೊಟ್ಟ ಭೂಮಿಯನ್ನು ನಿಯಮಾನುಸಾರ ಶಿಕ್ಷಣ ಇಲಾಖೆ ವಶಪಡಿಸಿಕೊಳ್ಳದೆ ಹೋದರೆ ಆಗುವ ಸಮಸ್ಯೆಗಳು ಏನು ಅಂತೀರಾ? ಈ ವರದಿ ನೋಡಿ. ರಾಯಬಾಗ ತಾಲೂಕಿನ ಗ್ರಾಮೀಣ ಭಾಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಒಟ್ಟು 35 ಮಕ್ಕಳು ಅಧ್ಯಯನ ಮಾಡುತ್ತಾರೆ. 35 ಮಕ್ಕಳಿಗೆ ಇರೋದು ಒಂದೇ ಒಂದು ಹಳೆಯ ಶಾಲಾ ಕೊಠಡಿ. 1986ರಲ್ಲಿ ಪ್ರಾರಂಭವಾಗಿರುವ ಪೂಜಾರಿ ತೋಟದ ಶಾಲೆಗೆ ನಿವೇಶನದ ಯಾವುದೇ ದಾಖಲಾತಿಗಳಲ್ಲಿ ಇದರಿಂದ ಹೊಸ ಶಾಲಾ ಕಟ್ಟಡಗಳು ಮಂಜೂರಾಗುತ್ತಿಲ್ಲ. ಇದರಿಂದ ಈ ಶಾಲೆಯಲ್ಲಿ ಅಧ್ಯಯನ ಮಾಡುವ ಮಕ್ಕಳು ಶಾಲೆಯ ಹೊರಗಡೆ ಕುಳಿತು ಅಧ್ಯಯನ ಮಾಡುವಂತಾಗಿದೆ. ಕುಡಿಯುವ ನೀರು, ಶೌಚಾಲಯ ಇಲ್ಲದೆ ಮಕ್ಕಳು ಪರಿತಪಿಸುವಂತಾಗಿದೆ. ಭೂದಾನ ಮಾಡಿರುವ ದಾನಿಗಳ ಮನವೊಲಿಸಿ ಇದ್ದ ಜಾಗದಲ್ಲಿಯೇ ಹೊಸ ಕೊಠಡಿಗಳನ್ನು ನಿರ್ಮಿಸುತ್ತಾ ಇಲ್ಲ ಹೊಸ ನಿವೇಶನ ಖರೀದಿಸಿ ಅಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸುತ್ತಾ ಅಂತ ಕಾಯ್ದು ನೋಡಬೇಕಿದೆ. ಇದು DDP ಕೊಟ್ಟಿದೆ. ಅದೆಲ್ಲ ಬಾಡಿಗೆ ಜಾಗ ಇಲ್ಲದ್ರೆ ಓಪನ್ ಐತಲ್ಲ, ಓಪನ್ ಮಾಡೋಕ್ಕೆ ಓಪನ್ ಐತಲ್ಲ, ಓಪನ್ ಮಾಡೋಕ್ಕೆ ಈ ಕುರಿತು ಪಾಲಕರಾದ ಸಿದ್ದಪ್ಪ ಮೇತ್ರಿ, ಪ್ರವೀಣ್ ಪೂಜಾರಿ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್, ಇಲ್ಲಿ ನಮ್ಮ ಶಾಲೆಗೆ 1ರಿಂದ 5 ಹುಡುಗರು ಟೋಟಲ್ 35 ಹುಡುಗರು. ಶಾಲೆಗೆ ಹುಡುಗರು ಇರೋಕ್ಕೆ ಕೊಠಡಿ ಇಲ್ಲ, ಒಂದೇ ಐತಿ. ಅದ ಕಾರಣ ಹೊರಗೆ ಕುಣಿಸಿ ಕಳಿಸ್ತಾರೆ. ಟೀಚರ್ಸ್ ಸುಳ್ಳು ಸರ್, ಅವ್ರ ಕುಂಡಕ್ಕೆ ಕಟ್ಟಡ ಇಲ್ಲ, ಮೇನ್ ಕುಡಿಯೋಕೆ ನೀರಿಲ್ಲ, ಮತ್ತೊಂದು ಶೌಚಾಲಯ ಇರೋಲ್ಲ. ಇದೇ ಶಾಲೆಯ ಸಮಸ್ಯೆ. ಶಾಲೆ ಮೈದಾನ ಇಲ್ಲ. ಅಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಐತಿ? ಸುಮಾರು ವರ್ಷ ಆಯ್ತು ಸರ್ ಶಾಲೆ. ಈಗ ಸರ್ಕಾರದವ್ರು ಏನು ಗಮನಕ್ಕೆ ಬಂದದ? ಸರ್ಕಾರದವ್ರು ಏನು ಗಮನಕ್ಕೆ ಇದ್ರ ಬಂದೇ ಇಲ್ಲ ಸರ್. ಅಧಿಕಾರಿಗಳು ಏನು ನಮಗೇನು ಬಂದು ಗೊತ್ತಿಲ್ಲ ಸರ್. ಈ ಸೈಡ್ ಮುಂದೆ ಕೆನಾಲ್ ಐತ್ರಲ್ಲ, ಕಾಂಪೌಂಡ್ ಒಂದು ಇಲ್ಲ, ಅದಕ್ಕೆ ಏನಾದರೂ ಇಲ್ಲ ಅದೇ ಮಾಡ್ಬೇಕು ಸರ್. ಗೌರ್ಮೆಂಟ್ದವ್ರು ಯಾರು ಬಂದು ವರ್ಕ್ ಕೆಲಸ ಮಾಡಿಲ್ಲ, ನೋಡೇ ಇಲ್ಲ ಐತ್ರಿ. ಮತ್ತು ನಿರ್ಲಕ್ಷ್ಯತನ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಪೂಜಾರಿ. ಇಲ್ಲಿ 2 ಜನ ಇಲ್ಲಿದ್ದಾರೆ. ನಮಸ್ಕಾರ ರೀ, ನಾವು ರಾಯಬಾಗ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು. ನಮ್ಮದು ಇಲ್ಲಿ ರಾಯಬಾಗ ಗ್ರಾಮೀಣದಲ್ಲಿ ಸರ್ಕಾರಿ ಶಾಲೆ ಇದೆ. ಸುಮಾರು 25-30 ವರ್ಷದಿಂದ ಶಾಲೆ ಇದೆ. ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇದೇ ಶಾಲೆಯಲ್ಲಿ ಬರಬೇಕು, ಇದ್ರ ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ, ಒಂದೇ ಕೊಠಡಿ ಇದೆ. ಅದೇ ಕೊಠಡಿಯಲ್ಲಿ 35 ಮಕ್ಕಳು 1ನೇ ತರಗತಿಯಿಂದ ಹಿಡ್ಕೊಂಡು 5ನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ
ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಉಪನ್ಯಾಸಕರು ಆಗಲಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮುಂದೆ ಮೈದಾನ ಇಲ್ಲ, ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ. ಆಮೇಲೆ ಮುಂದೆ ಕೆನಾಲ್ ಇದೆ ಸರ್. ಕೆನಾಲದಲ್ಲಿ ಹೋಗ್ಬೇಕಂದ್ರೆ ಹುಡುಗರಿಗೆ ಆ ಕಡೆ ಒಂದು ಕಾಂಪೌಂಡ್ ಮಾಡ್ಕೊಂಡಿಲ್ಲ. ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ. ಈ ಭಾಗದ ರಾಜಕಾರಣಿ ಏನು ಮಾಡ್ತಾರೆ ಸರ್? ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಕಡೆ ಸರ್. ಇಲ್ಲಿವರೆಗೂ ಒಂದು ಸಲನೂ ವಿಸಿಟ್ ಮಾಡಿಲ್ಲ. ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್. ನೀವು ಶಾಸಕರಿಗೆ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದಿರಿ? ಹಾಂ ಸರ್, ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್. ಮತ್ತು ಈಗ ಅದನ್ನು ಈಗ ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಭಾಳ ತುಂಬ ಮುಜುಗರ ಆಗ್ತಾಯಿದೆ. ಅವ್ರ ಮಕ್ಕಳು ತುಂಬ ಎರಡನೇದು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಸೈಡ್ ರೋಡ್ ಇದೆ, ಮುಂದೆ ಕೆನಾಲ್ ಇದೆ. ಹಾಂ, ಸೈಡ್ ರೋಡು ಇದೆ, ಮುಂದೆ ಕೆನಾಲು ಇದೆ. ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ. ಅಂದರೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಕಳ್ಸ. ಹಾಂ, ಅಷ್ಟೇ ಸರ್. ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ, ಆಮೇಲೆ ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ ಕರೆ. ಆದ್ರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ. ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಮೇನಾಗಿ ಸರ್ ಇಲ್ಲಿ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು. ಆಮೇಲೆ ನೀರಾವರಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗಬೇಕು ಸರ್. ನಮ್ಮ ಹೆಸರು ಸಿದ್ದಪ್ಪ ಮೇತ್ರಿ ಅಂತ. ವಿದ್ಯಾರ್ಥಿಗಳು ತಮ್ಮ ಕಷ್ಟವನ್ನು ಇದೇ ವೇಳೆ ಹಂಚಿಕೊಂಡಿದ್ದಾರೆ. ನಮ್ಮದು ಒಂದೇ ರೂಮ್ ಐತ್ರಿ. ಅಭ್ಯಾಸದು ಮಾಡಕ್ ತೊಂದರೆ ಆಗ್ತೈತ್ರಿ. 1 ರಿಂದ 5 ಒಂದೇ ಕ್ಲಾಸ್ ಒಳಗೆ ಕೂತಿರ್ತೀವ್ರಿ. ಇದ್ದವ್ರಿ 10 ಕೂತಿರ್ತೀವ್ರಿ. ನಮ್ಮ ಶಾಲೆ ಮುಂದೆ ಕಿನಾಲ್ ಐತ್ರಿ. ಆಟ ಆಡಂತಲೇ ಹೊಲ್ದಾಗದು ಹೋಗಂತಲೇ ರೀ ಹೊಲ್ದಾಡ್ನವ್ರು ಬಂದು ಬೈತಾರೆ. ಈಗ ನಿಮಗೆ ಏನಾಗಬೇಕಾಗೈತಿ? ಸರ್ಕಾರ ಕಡೆ ಶೌಚಾಲಯ ರೀ, ಕೊಠಡಿ ರೀ, ನೀರಿನ ವ್ಯವಸ್ಥೆ ರೀ ಬೇಕಾಗೈತಿ. ರಿಸಸ್ಗೆ ಹೋಗಾಗ ಜಾಗಿಲ್ರಿ. ಆಟ ಆಡಂತಲೇ ಹೊಲ್ದಾಗ ಹೋಗಂತಲೇ ಎಲ್ಲ ಬೈತಾರ್ರಿ. ನೀರಿನ ವ್ಯವಸ್ಥೆ ಇಲ್ರಿ. ಕೊಠಡಿ ಒಂದೇ ಐತ್ರಿ. ಅಭ್ಯಾಸ ಮಾಡಕ್ರಿ ಇದನ್ನ ಗಾಳಿ ಎಲ್ಲ ಬರತ್ರಿ. ಮತ್ತೆ ಇಲ್ಲಿ ಪಾಠ ಎಲ್ಲ ಮಾಡ್ತಾರೆ ಶಿಕ್ಷಕರು? ಹಾಂ ರೀ, ಚಂದ ಹೇಳ್ತಾರೋ? ಹಾಂ ರೀ, ತಿಳಿದೈತಿ? ಹಾಂ ರೀ. ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂಜು ಬ್ಯಾಕುಡೆ.